ನಮಸ್ಕಾರ ವೀಕ್ಷಕರೇ, ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ರಾಜ್ಯಪಾಲರು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಬೇಕೆಂದು ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಶಾಸನೂರು ಆಗ್ರಹಿಸಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಮಂಡಳವು ವಿದ್ಯಾರ್ಥಿ ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು. ರಾಜ್ಯದಲ್ಲಿ ತಮ್ಮ ಅಧಿಕಾರ ಹಾಗೂ ಮತದಾನದ ಆಸೆಗಾಗಿ ಸರ್ಕಾರವು ಸುಮ್ಮನೆ ಕುಳಿತುಕೊಂಡಿದೆ. ಇದೇ ರೀತಿ ಮುಂದುವರೆದರೆ ರಾಜ್ಯದಲ್ಲಿ ಹಿಂದೂಗಳು ಜೀವನವನ್ನು ಸಾಗಿಸುವುದು ಕಷ್ಟವಾಗಬಹುದು. ಹಾಡುವಾಗಲೇ ಇಂತಹ ಘಟನೆ ನಡೆದಿರುವುದು ಖಂಡನೀಯವಾಗಿದೆ. ಈ ಘಟನೆಯಲ್ಲಿ ಭಾಗಿಯಾದ ವ್ಯಕ್ತಿಯ ಮೇಲೆ ಸರ್ಕಾರವು ಗಂಭೀರವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಆತನಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ಮುಖಂಡ ಸಂಗನಗೌಡ ಚಿಕ್ಕೋಡ್ ಮಾತನಾಡಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಪಾಕಿಸ್ತಾನ್ ಆಡಳಿತ ಹುಟ್ಟುಕೊಂಡಿದೆ ಅನ್ನುವ ರೀತಿಯಲ್ಲಿ ಘಟನೆಗಳು ಘಟಿಸುತ್ತಿವೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಎನ್ನುವ ವಿದ್ಯಾರ್ಥಿಗೆ ಪ್ರೀತಿಸುವಂತೆ ಒತ್ತಾಯಿಸಿ ಫಯಾಜ್ ಅನ್ನುವ ವ್ಯಕ್ತಿ ಚಾಕುವಿನಿಂದ 9 ಸಲ ಇರಿದು ಕೊಲೆ ಮಾಡಿದ್ದಾನೆ. ಇಂತಹ ಘಟನೆ ನಡೆದಿರುವುದು ಖಂಡನೀಯವಾಗಿದೆ. ಸಾರ್ವಜನಿಕವಾಗಿ ಕೊಲೆ ಮಾಡಿರುವಂತಹ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ನೇಣಿಗೆ ಹಾಕಬೇಕು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ, ಬೆಂಗಳೂರಿನ ಒಂದು ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಘಟನೆ, ಶ್ರೀರಾಮ ನವಮಿಯಂದು ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ಆದಂತಹ ಘಟನೆಗಳು ನಡೆಯುತ್ತಿರುವುದು ತಾಲಿಬಾನ್ ಸಂಸ್ಕೃತಿಯನ್ನು ಕಂಡುಬರುತ್ತಿದೆ. ಸಿಎಂ ಸಿದ್ದರಾಮಯ್ಯನವರು ಕಠೋರವಾದ ಕಾನೂನನ್ನು ಜಾರಿಗೆ ತರುವ ಮೂಲಕ ಈ ತಾಲಿಬಾನ್ ಸಂಸ್ಕೃತಿಯನ್ನು ಮಟ್ಟ ಹಾಕುವ ಕೆಲಸವನ್ನು ಮಾಡಬೇಕು. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿಜಿ ಜಾರಿಗೆ ತಂದಿರುವ ರೀತಿಯಲ್ಲಿ ಕಠೋರ ಕಾನೂನು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಪುರಸಭೆ ಸದಸ್ಯ ನೀಲಪ್ಪ ನಾಯಕ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಸಿದ್ದರಾಮ್ ಕಾಕಂಡಕಿ, ಮುಖಂಡರಾದ ಬಸವರಾಜ್ ಬಿಜಾಪುರ್, ಪ್ರವೀಣ್ ಪವಾರ್, ಶಿವಪುತ್ರ ಕೆಂಬಾವಿ, ಬಾಬು ನಿಕ್ಕಂ, ಕಲ್ಲು ಸೊನ್ನದ್, ಮಲ್ಲಿಕಾರ್ಜುನ್ ದೇವರಮನಿ, ಶಿವಶಂಕರಯ್ಯ ಹಿರೇಮಠ್, ಸಂತೋಷ್ ನಾಯಕ್, ರಾಜು ಮುಳವಾಡ್, ಮುತ್ತುರಾಜ್ ಹಾಲಿಹಾಳ್, ನಾಗರಾಜ್ ದೇವ್ಕರ್, ದಯಾನಂದ್ ಸಾರವಾಡ್, ಅಶೋಕ್ ಮಿನಜ್ಗಿ, ಯಮನೂರಿ ವಡ್ಡರ್, ಶ್ರೀಸಲ್ ಬಂಚೋಡಿ, ಪದ್ಮರಾಜ್ ವಡೆಯರ್, ಸುರೇಶ್ ಹೂಗಾರ್, ಗುಂಡು ಗಾಯಕ್ವಾಡ್, ಮಹೇಶ್ ಹಿರೇಕುರಬರ್ ಇತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ವಿಜಯ ಆದಾಗ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ವಿಧಾನಸೌಧೆಯಲ್ಲಿ ಕೂಗ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ರಾಮೇಶ್ವರ ಕೆಫೆ ಅಂತಕ್ಕಂಥ ಒಂದು ಹೋಟೆಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಕ್ಕಂಥ ಘಟನೆ ಸಹಿತ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಾ ಇದೆ. ಮೊನ್ನೆ ರಾಮನವಮಿ ದಿವಸ ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆಯನ್ನು ಹಾಕ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳನ್ನು ತಡೆದು ನೀನು ಅಲ್ಲಾಹು ಅಕ್ಬರ್ ಅನ್ನೋದು ಜೈ ಶ್ರೀರಾಮ್ ಅನ್ನಬಾರ್ದು ಅಂತಕ್ಕಂಥ ಒಂದು ತಾಲಿಬಾನ್ ಸಂಸ್ಕೃತಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಘಟನೆಗಳು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಡೀತಾ ಇದೆ. ಅದಕ್ಕೆ ಬಂಧುಗಳೇ, ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಕಠೋರವಾಗಿರ್ತಕ್ಕಂಥ ಕಾನೂನನ್ನು ತಗೊಂಡ್ಬಂದು ಇಲ್ಲಿ ಏನು ತಾಲಿಬಾನಿ ಸಂಸ್ಕೃತಿ ನಡೀತಾ ಇದೆ ಅದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಬಾಬಾ ಯೋಗಿನಾಥ್ ಅವರು ಮಾಡ್ತಕ್ಕಂಥ ಒಂದು ಕೌಂಟರ್ ಸಿಸ್ಟಮ್ ಇಲ್ಲಿ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ